ಕನಕಪುರ ಶ್ರೀ ಮರಳೇಗವಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಕನಕಪುರ ತಾಲೂಕು ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಿಂದೂಗಳ ಪವಿತ್ರ ಹಬ್ಬ ಹಾಗೂ ಮುಸಲ್ಮಾನರ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬಗಳನ್ನು ಆಚರಿಸುತ್ತಿರುವ ಸಮಸ್ತ ಜನತೆಗೆ ಶುಭ ಕಾಮನೆಗಳನ್ನು ತಿಳಿಸಿದ್ದಾರೆ. ಸೃಷ್ಟಿಕರ್ತ ಬ್ರಹ್ಮ ಈ ಪ್ರಪಂಚವನ್ನು ಸೃಷ್ಟಿಸಿದ ಮೇಲೆ ಮನುಕುಲದ ಸ್ಥಾಪನೆಯ ಜೊತೆಗೆ ಮನುಷ್ಯನ ಕಲ್ಯಾಣ, ಬದುಕು, ವಿಕಸನ ಇದನ್ನೆಲ್ಲ ಒಳಗೊಂಡ ವೇಳಾಪಟ್ಟಿಯನ್ನು ಹಾಕಿಕೊಟ್ಟಿದ್ದಾನೆ. ಈ ವೇಳೆ ಮನುಷ್ಯ ತನ್ನ ಬದುಕನ್ನು ಆರಂಭಿಸಿ ವ್ಯಕ್ತಿತ್ವ ವಿಕಸನ ಮಾಡಬೇಕಾದರೆ ಅನೇಕವಾದ ಸ್ತರಗಳನ್ನು ಅನುಭವಿಸಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಹಬ್ಬಗಳು ಮನುಷ್ಯನನ್ನು ಸಾಕಷ್ಟು ಮಾನಸಿಕವಾಗಿ ಗಟ್ಟಿ ಮಾಡುವ ಮೂಲಕ ಉತ್ಸಾಹವನ್ನು ತುಂಬುತ್ತವೆ. ಆ ಹಿನ್ನೆಲೆಯಲ್ಲಿ ಯುಗಾದಿ ಹಬ್ಬ ಬಹಳ ವಿಶೇಷವಾದಂತಹುದು ಎಂದಿದ್ದಾರೆ. ಹೊಸ ವರ್ಷದ ಬರುವ ಮೂಲಕ ಅನೇಕ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳುವ ಪರಿಪಾಠವಾಗಿದೆ. ಈ ವರ್ಷ ವಿಶ್ವಾವಸು ಸಂವತ್ಸರ ಬಹಳ ವಿಶೇಷವಾದ ಸಂವತ್ಸರವಾಗಿದೆ. ಇದರ ಹೆಸರೇ ಸೂಚಿಸುವಂತೆ ಮನುಷ್ಯನಲ್ಲಿ ನಂಬಿಕೆ, ವಿಶ್ವಾಸವನ್ನು ಕೊಡುವ ಸಂವತ್ಸರವಾಗಿದೆ. ಈ ವರ್ಷ ಅಧಿಕವಾದ ಮಳೆ, ಅಧಿಕವಾದ ಬೆಳೆ ಲಭ್ಯವಾಗಲಿದೆ ಎಂದು ಜ್ಯೋತಿಷ್ಯ ಪಂಚಾಂಗದಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ಎಲ್ಲ ಜನರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಭಗವಂತ ನೀಡಲಿ ಎಂದು ಶುಭ ಹಾರೈಸಿದ್ದಾರೆ. ಹಾಗೆಯೇ ಮುಸಲ್ಮಾನ ಬಾಂಧವರು ಕಳೆದ 1 ತಿಂಗಳಿಂದ ಉಪವಾಸವನ್ನು ಮಾಡಿ ರಂಜಾನ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಅದೇ ರೀತಿ ಅವರಿಗೆ ಭಗವಂತ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲೆಂದು ಶುಭ ಹಾರೈಸಿದ್ದಾರೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭ ಆಶೀರ್ವಾದಗಳು ಮತ್ತು ಶುಭಾಶಯಗಳು. ಸೃಷ್ಟಿಕರ್ತ ಬ್ರಹ್ಮ ಈ ಪ್ರಪಂಚವನ್ನು ಸೃಷ್ಟಿಸಿದ ಮೇಲೆ ಇಲ್ಲಿ ಮನುಕುಲದ ಸ್ಥಾಪನೆಯ ಜೊತೆಗೆ ಮನುಷ್ಯನ ಕಲ್ಯಾಣ, ಬದುಕು, ವಿಕಸನ ಇದನ್ನೆಲ್ಲ ನಮಗೆ ವೇಳಾಪಟ್ಟಿಯನ್ನು ಹಾಕ್ಕೊಟ್ಟಿದ್ದಾನೆ. ಈ ವೇಳಾಪಟ್ಟಿಯಲ್ಲಿ ಮನುಷ್ಯ ತನ್ನ ಬದುಕನ್ನು ಪ್ರಾರಂಭಿಸಿ ವ್ಯಕ್ತಿತ್ವ ವಿಕಸನವನ್ನು ಮಾಡಬೇಕಾದ್ರೆ ಅನೇಕ ಥರದ ಸ್ತರಗಳನ್ನು ಅನುಭವಿಸ್ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಹಬ್ಬಗಳು ಈ ಮನುಷ್ಯನನ್ನು ಸಾಕಷ್ಟು ಪರಿಪಕ್ವ ಮಾಡ್ತಕ್ಕಂಥ, ಮಾನಸಿಕವಾಗಿ ಸನ್ನದ್ಧು ಮಾಡ್ತಕ್ಕಂಥ, ಮಾನಸಿಕವಾಗಿ ಗಟ್ಟಿ ಮಾಡ್ತಕ್ಕಂಥ ಅನೇಕ ಸಂದೇಶಗಳನ್ನು ಈ ಹಬ್ಬಗಳು ಸಾರ್ತವೆ. ಆ ನಿಟ್ಟಿನಲ್ಲಿ ಯುಗಾದಿ ಹಬ್ಬ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯುಗಾದಿ ಅಂತಂದ್ರೇ ಎಲ್ಲಿಲ್ಲದ ಒಂದು ಸಡಗರ ಸಂಭ್ರಮ, ಒಂದು ಹೊಸ ಸಂವತ್ಸರದ ಪ್ರಾರಂಭ. ಹಳೆ ವರ್ಷ ಕಳೆದಿದೆ, ಹೊಸ ವರ್ಷ ಬರುತ್ತಿದೆ. ಆ ವರ್ಷದಲ್ಲಿ ಅನೇಕ ದಾಪುಗಾಲ ನಡೀತಕ್ಕಂಥದ್ದು, ಅನೇಕ ಹೊಸ ಯೋಜನೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಮನುಷ್ಯನ ಪರಿಪಾಠ ಆಗಿದೆ. ಇದರಲ್ಲಿ ವಿಶ್ವಾವಸು ಈ ಸಂವತ್ಸರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರ ಹೆಸರು ಹೇಳಿದ ಹಾಗೆ ಮನುಷ್ಯನಿಗೆ ವಿಶ್ವಾಸವನ್ನು ಕೊಡ್ತಕ್ಕಂಥ, ನಂಬಿಕೆಯನ್ನು ಕೊಡ್ತಕ್ಕಂಥ, ಸದೃಢವನ್ನು ಕೊಡ್ತಕ್ಕಂಥ ಒಂದು ಸಂವತ್ಸರ ಇದು ವಿಶ್ವಾವಸು ಸಂವತ್ಸರ. ಈ ಸಂವತ್ಸರದಲ್ಲಿ ಅಧಿಕವಾದಂಥ ಮಳೆ, ಅಧಿಕವಾದಂಥ ಬೆಳೆ, ರಾಜ್ಯದ ಸಂತುಷ್ಟಿಯನ್ನು ಕಾಣ್ಬೋದು ಅಂತಕ್ಕಂಥ ವಿಚಾರವನ್ನು ಈಗಾಗಲೇ ನಾವು ಜ್ಯೋತಿಷ್ಯದ ಪ್ರಕಾರ, ಪಂಚಾಂಗದ ಪ್ರಕಾರ ತಿಳಿಯಲ್ಪಡುತ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಭಗವಂತ ಏನೇ ಕೊಟ್ಟರು ಸುಧಾ, ಏಕೆಂತಂದರೆ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ಯಗಳೇನೆಂಬ ರಾಮನಾಥ ಅಂತ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ ಮನುಷ್ಯ ಬದುಕಲಿಕ್ಕೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಮನುಷ್ಯ ಆ ಬದುಕಂಥ ಸಂದರ್ಭದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಶಿವನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಮನುಷ್ಯನ ಆದ್ಯ ಕರ್ತವ್ಯ. ಯಾವುದೋ ಮನುಷ್ಯ ನಡುವಿನ ಸಣ್ಣ ಒಂದು ಕೊಡುಗೆಗೆ ಅಥವಾ ಸಣ್ಣ ಕಾಣಿಕೆಗೆ ಒಬ್ಬ ಮನುಷ್ಯ ಕಶ್ಚಿತ್
ಥ್ಯಾಂಕ್ಸನ್ನು ಹೇಳ್ತಕ್ಕಂಥ ಸಂದರ್ಭವನ್ನು ಕಂಡಂಥ ಭಗವಂತ ಪ್ರಶ್ನೆ ಮಾಡ್ತಕ್ಕಂಥದ್ದು ಈಗಾಗಲೇ ನಾನು ಹೇಳಿದಂಥ ವಚನದಲ್ಲಿ ಅದು ಕಂಡು ಬರ್ತದೆ. ಯಾಕೆ ಅಂತಂದರೆ, ಎಳೆ ನಿಮ್ಮ ದಾನ, ಬೆಡ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರವುಗಳು ಕುನ್ನಿಗಳೇನೆಂಬ ರಾಮನಾಥ. ಇದೆಲ್ಲ ಭಗವಂತ ಕೊಟ್ಟಿದ್ದಾನಂತಂದರೆ ಭಗವಂತನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಭಗವಂತ ನಾವು ಥ್ಯಾಂಕ್ಸ್ ಹೇಳೋಕ್ಕಾಗೋದಿಲ್ಲ. ಭಗವಂತನಿಗೆ ಹೇಳ್ತಕ್ಕಂಥ ಥ್ಯಾಂಕ್ಸಿನ ತದ್ರೂಪವೇ ಭಗವಂತನ ಆರಾಧನೆ, ಶಿವನ ಪೂಜೆ, ಶಿವನನ್ನು ಭಗವಂತನ ಸ್ಮರಣೆ ಮಾಡೋದೇ ಅದೊಂದು ದೊಡ್ಡ ವಿಶೇಷವಾಗಿದೆ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದ ಪರಿಕಲ್ಪನೆ. ಹಾಗಾಗಿ ಯುಗಾದಿ ಮತ್ತೆ ಮರಳಿ ಬರುತ್ತಿದೆ. ಈ ಸಂದರ್ಭದಲ್ಲಿ ಕವಿವಾಣಿಯಂತೆ ನಾವು ಹಳೆಯದನ್ನು ಬಿಡ್ತಕ್ಕಂಥದ್ದು, ಕಹಿಯನ್ನು ತೆಗೆದು ಸಿಹಿಯನ್ನು ಉಣ್ತಕ್ಕಂಥ ಸಂದರ್ಭ ಈ ಸಂವತ್ಸರದಲ್ಲಿ ನಾಡಿನ ಜನತೆ ಎಲ್ಲವೂ ಸುಧಾ ಸುಖಿಯಾಗಿ, ನೆಮ್ಮದಿಯಾಗಿ, ಶಾಂತಿಯಾಗಿ ಬದುಕಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ನಿಮ್ಮೆಲ್ಲ ಶುಭವನ್ನು ಕೋರಿ ನಮ್ಮ 4 ಮಾತುಗಳನ್ನು ಮುಕ್ತಾಯ ಮಾಡೋಣ.